नमस्ते बच्चों, स्वागत है आपको स्टडी विद टीचर एजुकेशन चैनल। मैं हूँ वीरश्री। आज आपको लेकर आ रही हूँ तृतीय भाषा हिंदी में 10वीं कक्षा के पहला पाठ है कविता मातृभूमि। ಹಾಗಾದರೆ ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ 10ನೇ ತರಗತಿಯ ಹಿಂದಿ ವಿಷಯದ ಪ್ರಥಮ ಪಾಠವಾಗಿರ್ತಕ್ಕಂಥ ಕವಿತೆ ಮಾತೃಭೂಮಿಯನ್ನು. ಹಾಗಾದರೆ ತಾವು ಹೊಸಬರಾಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕೇಳಿ. ಹಾಗಾದರೆ ಈ ವಿಡಿಯೋವನ್ನು ಮುಂದುವರಿಸೋಣ. इस अवधि में हम पढ़ेंगे तृतीय भाषा हिंदी में 10वीं कक्षा में हमारा पहला कविता है मातृभूमि। तो पहले हम कवि को देखेंगे और उसका कवि परिचय, बाद में हम कविता के आशय को देखेंगे और उसके बाद भावार्थ को देखेंगे। तो हमारे इस कविता के कवि है भगवती चरण वर्मा। कवि का नाम क्या है? भगवती चरण वर्मा। तो याद रखना है आपको, कवि का नाम क्या है? भगवती चरण वर्मा। इस कविता के आशय क्या है? इस कविता में कवि क्या बोल रहे हैं? क्यों एक कविता लिखते हैं? ಹಾಗಾದರೆ ಈ ಕವಿತೆಯನ್ನು ಯಾವ ಕಾರಣಕ್ಕಾಗಿ ರಚನೆಯನ್ನು ಮಾಡ್ತಾ ಇದ್ದಾರೆ ಕವಿ? इस कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव जगाना चाहते हैं। तो कवि का आशय क्या है? ಮಾತೃಭೂಮಿ ಕಿ ವಿಶೇಷತಾ ಬತಾನ ಹೇ. ಹಾಗಾದರೆ ಮಾತೃಭೂಮಿಯ ವಿಶೇಷತೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದು, ಜೊತೆಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ದೇಶ ಪ್ರೇಮದ ಒಂದು ಭಾವನೆಯನ್ನು ಜಾಗೃತಗೊಳಿಸುವುದು. ಜಗಾನಯನಿ ಜಾಗೃತಗೊಳಿಸುವುದು. ಹಾಗಾದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ದೇಶ ಪ್ರೇಮದ ಭಾವನೆ ತಾನಾಗಿಯೇ ಉಕ್ಕಿ ಹರಿಬೇಕು. ಈ ರೀತಿ ಕವಿ ಈ ಒಂದು ಕವಿತೆಯ ಮೂಲಕ ಸಂದೇಶವನ್ನು ನೀಡ್ತಾ ಇದ್ದಾರೆ. तो उसी तरह इस कविता के कवि कौन है बच्चों? भगवती चरण वर्मा जी। तो देख लेंगे उनके परिचय को। भगवती चरण वर्मा जी का जन्म होता है 1903 में। भगवती चरण वर्मा जी की जन्म कब होता है? 1903, और उनका मरण होता है 1981 में। श्री भगवती चरण वर्मा जी का जन्म 30 अगस्त 1903 को उन्नाव जिले के शपीपुर गांव में हुआ। यानी उन्नाव जिला कहाँ है? उत्तर प्रदेश में है। ಹಾಗಾದರೆ ಅವರು ಹುಟ್ಟಿದ್ದು 30 ಆಗಸ್ಟ್ 1903. ಉನ್ನಾವ್ ಜಿಲ್ಲೆ ಎಲ್ಲಿದೆ? ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆ ಮತ್ತು ಶಪೀಪುರ್ ಅಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಶಪೀಪುರ್ ಅನ್ನುವ ಒಂದು ಊರಿನಲ್ಲಿ ಹುಟ್ಟಿದ್ರು. ಗಾವಿನಿ ಊರು. उन्होंने इलाहाबाद से BA LLB की ಡಿಗ್ರಿ ಪ್ರಾಪ್ತ की. ಇಲಾಹಾಬಾದದಿಂದ BA ಮತ್ತು LLBಯನ್ನು ಡಿಗ್ರಿ ತೆಗೆದುಕೊಂಡ್ರು. उन्होंने विचार और नवजीवन, ಯಾವುದ್ಯಾವುದು? विचार और नवजीवन नामक पत्रिकाओं का संपादन किया था. ಹಾಗಾದರೆ ವಿಚಾರ ಮತ್ತು ನವಜೀವನ ಅನ್ನುವ ಪತ್ರಿಕೆಗಳ ಸಂಪಾದನೆಯನ್ನು ಮಾಡಿದ್ರು. ಆಕಾಶವಾಣಿ ಕೆ ಕೈ ಕೇಂದ್ರೋ ಮೇ ಬಿ ಸೇವಾ ಕಿ. ಆಕಾಶವಾಣಿ, ದೂರವಾಣಿ, ಆಕಾಶವಾಣಿ ಅಂತ ಕರಿತೀವಿ. ಮೊದಲು ರೇಡಿಯೋ ಅಂತ ಇರ್ತಿದ್ವಲ್ಲ, ಆ ರೀತಿ ರೇಡಿಯೋದಲ್ಲಿ ಸಹಿತ ಆಕಾಶವಾಣಿಯಲ್ಲಿ ಆ ಒಂದು ಕೇಂದ್ರದಲ್ಲಿಯೂ ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. उन्होंने उनके चित्रलेखा उपन्यास पर 2 बार फिल्म निर्माण हुआ. ಹಾಗಾದರೆ ಅವರ ಒಂದು ಉಪನ್ಯಾಸ ಚಿತ್ರಲೇಖ ಅನ್ನುವ ಉಪನ್ಯಾಸದ ಮೇಲೆ, ಯಾವುದು? ಚಿತ್ರಲೇಖ ಅನ್ನುವ ಉಪನ್ಯಾಸದ ಮೇಲೆ ಅವರು ಎರಡು ಸಲ ಫಿಲ್ಮ್ ನಿರ್ಮಾಣ ಆಗಿದೆ. ದೂಸರಾ ಯಾನಿ ಎರಡನೇದು ಯಾವುದು? दूसरा उपन्यास भूले बिसरे चित्र. ಎರಡನೇ ಉಪನ್ಯಾಸ ಯಾವುದು? ಭೂಲೆ ಬಿಸ್ರೆ ಚಿತ್ರ. ಹಾಗಾದರೆ ಆ ಒಂದು ಭೂಲೆ ಬಿಸ್ರೆ ಚಿತ್ರಕ್ಕೆ ಯಾವ ಪ್ರಶಸ್ತಿ ಬಂದಿದೆ? ಸಾಹಿತ್ಯ ಅಕಾಡೆಮಿ ಸೆ ಪುರಸ್ಕೃತ ಹೈ.
और उसके कई उपन्यास है। कौन कौन से हैं? कौन कौन से हैं पुरस्कृत है? अपने खिलौने, जैसे अपने खिलौने, पतन, 3 वर्ष, टेढ़े मेढ़े रास्ते, युवराज चूंडा और युवराज चूंडा उपन्यास है, मेरी कहानी तथा मोर्चाबंदी तथा संपूर्ण कहानियाँ कहानी संग्रह है, मेरी कविताएं, सविनय और एक नाराज कविता, सविनय और एक नाराज कविता, ये तो कविता संग्रह है। मेरे नाटक वसीयत, ये दोनों ನಾಟಕ है। ಹಾಗಾದರೆ ಮೇರೆ ನಾಟಕ ಮತ್ತು ವಸಿಯತ್ ಏನಿವ ಎರಡು ನಾಟಕಗಳು। ಆದಿ ಉನ್ಕಿ ಅನ್ಯ ಲೋಕಪ್ರಿಯ ಕೃತಿಯಾ ಹೇ, ಹಾಗಾದರೆ ಇವು ಅವರು ಲೋಕಪ್ರಿಯ ಜನಪ್ರಿಯವಾಗಿರ್ತಕ್ಕಂಥ ಕೃತಿಗಳು। 5 अक्टूबर 1981 को वर्मा जी का देहांत हुआ, ಹಾಗಾದರೆ 5 ಅಕ್ಟೋಬರ್ 1981ರಲ್ಲಿ ಅವರ ನಿಧನವಾಯಿತು। ಹಾಗಾದರೆ ಅವರ ಲೇಖನಗಳನ್ನು ನೋಡಿದ್ವಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರನ್ನು ನೋಡಿದ್ವಿ, ಮತ್ತು ಅವರ ಜನನ ಮತ್ತು ಅವರ ಶಿಕ್ಷಣವನ್ನು ಈ ಒಂದು ಅವಧಿಯಲ್ಲಿ ನಾವು ನೋಡಿದ್ವಿ। ಹಾಗಾದರೆ ಭಗವತಿ ಚರಣ್ ವರ್ಮಾಜಿಯವರ ಬಗ್ಗೆ ತಮಗಷ್ಟು ಪರಿಚಯ ಆಯಿತು। ಕೆಲವೊಂದಿಷ್ಟು ಸಲ ಪ್ರಶ್ನೆಗಳು ಬರಬಹುದು। चित्रलेखा किस उपन्यास पर 2 बार फिल्म निर्माण हो चुका है, इस तरह आ जाता है प्रश्न बच्चों। तो इसीलिए आपको क्या लिखना है, कौन सा उपन्यास? चित्रलेखा। उसी तरह किस उपन्यास को साहित्य अकेडमी से पुरस्कार मिल गया है, कौन सा उपन्यास को मिल गया है? बोले बिसरे चित्र। और उनका जन्म कब होता है? 30 अगस्त 1903 में। कहाँ होता है? उन्नाव जिले के शफीपुर गांव में होता है। उन्नाव जिला कहाँ है? उत्तर प्रदेश में है। इस तरह छोटे छोटे प्रश्न भी आ जाता है बच्चों, आपको याद रखना है। तो अगले चलते हैं हम कविता के आशय के तरफ। भगवती चरण वर्मा के नाम को हिंदी साहित्य में आदर के साथ लिया जाता है। ಹಾಗಾದರೆ ಭಗವತಿ ಚರಣ್ ವರ್ಮಾಜಿಯವರ ಒಂದು ಹೆಸರನ್ನು ಹಿಂದಿ ಸಾಹಿತ್ಯದಲ್ಲಿ ಬಹಳಷ್ಟು ಆದರದಿಂದ, ಬಹಳಷ್ಟು ಒಂದು ಹೆಮ್ಮೆಯಿಂದ ಹೇಳ್ತಾರೆ। ಪ್ರಸ್ತುತ ಕವಿತಾ ಮೇ ಕವಿ ದೇಶ ಪ್ರೇಮ ಕಿ ಝಲಕ್ ದಿಖಾಯಿ ದೇತಿ ಹೈ, ಈ ಒಂದು ಕವಿತೆಯಲ್ಲಿ ಕವಿ ಏನನ್ನು ಹೇಳ್ತಾರೆ? ದೇಶ ಪ್ರೇಮದ ಒಂದು ಪ್ರೀತಿ ಉಕ್ಕಿ ಹರಿತಾ ಇದೆ, ಅದರ ಒಂದು ಹೆಮ್ಮೆಯಿಂದ ಹೇಳ್ತಾರೆ ಅವರು। ಏನಂದರೆ ದೇಶ ಪ್ರೇಮದ ಬಗ್ಗೆ, ಯಾವ ರೀತಿ ಮಾತೃಭೂಮಿಗೆ ಗೌರವ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ। वे मातृभूमि को प्रणाम करते हुए उसमें विद्यमान अपार वन संपदा, खनिज संपत्ति का वर्णन करते हुए भारत माँ के महान विभूतियों के स्मरण करते हैं। ಹಾಗಾದರೆ ಈ ಕವಿತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬಹಳಷ್ಟು ಸರಳವಾಗಿರ್ತಕ್ಕಂಥ ಕವಿತೆ ಇದು। ಅಲ್ಲಿ ಇರ್ತಕ್ಕಂಥ ವಿದ್ಯಮಾನ ಅಂದರೆ ಅಲ್ಲಿ ಇರ್ತಕ್ಕಂಥ ಹೇರಳವಾಗಿ ದೊರೆಯುತ್ತಕ್ಕಂಥ ಅಪಾರವಾದ ವನ ಸಂಪತ್ತನ್ನು ಮತ್ತು ಖನಿಜ ಸಂಪತ್ತಿನ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ। ಜೊತೆಗೆ ಅಲ್ಲಿ ಇರ್ತಕ್ಕಂಥ ಮಹಾನ್ ವಿಭೂತಿಯೋಂಕ, ಮಹಾನ್ ವ್ಯಕ್ತಿಯೋಂಕ, ಮಹಾನ್ ಪುತ್ರೋಂಕ ವರ್ಣನ ಕರ್ತೆ ಹೇ, ಭಾರತ ಮಾತೆಯ ಮಡಿಲಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗು ಪುತ್ರ ರತ್ನನನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇದ್ದಾರೆ। ಭಾರತ್ ಮಾ ಕಿ ಮಹಾನತಾ ಕಾ ಪರಿಚಯ ದೇತೆ ಹೇ, ಹಾಗಾದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಭಾರತ ಮಾತೆಯ ಒಂದು ಮಹಾನತೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ। ಹಾಗಾದರೆ ಮುಂದಿಂದಾಗಿ ನಾವು ನೋಡೋಣ, ಕೆಲವೊಂದಿಷ್ಟು ಶಬ್ದಗಳಿವೆ। ಹಾಗಾದರೆ ಯಾವುವು ಅಂದರೆ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಹೊಸ ಶಬ್ದಗಳು ಅಂತ ಕರಿತೀವಿ। ನಯಾ ಶಬ್ದ ಅರ್ಥ बोलते हैं, उसका पर्यायवाची शब्द या समानार्थक शब्द भी हम बोलते हैं। शायित, शायित यानी सोया हुआ, शायित इसका अर्थ होता है सोया हुआ, शायित सोया हुआ, जैसे सोया हुआ। ಅಮರ, ಮೃತ್ಯುಹೀನ, ಯಾರಿಗೆ ಸಾವಿಲ್ವೋ ಅವ್ರಿಗೆ ಏನಂತ ಕರಿತೀವಿ? ಅಮರ ಅಂತ ಕರಿತೀವಿ। जो कभी नहीं मरता, कभी नहीं मरता। हाथ यानी हस्त, जैसे सुहाने, सुंदर, ये बार बार प्रश्न आ जाता है परीक्षा में। धाम, घर, गूंजना, प्रतिध्वनित होना। इस तरह ये जो शब्दार्थ है बहुत ही महत्वपूर्ण है।
ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಶಬ್ದಗಳಿವು. ಯಾಕಂದರೆ ಪದೇ ಪದೇ ಪ್ರಶ್ನೆಗಳು ಬಂದಿರ್ತವೆ. ಕುಚ್ ಶಬ್ದ ಯುಗ್ಮ ಹೈ, ಜೋಡು ನುಡಿಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಹರೇ ಭರೆ, फल फूल, वन उपवन, सुख संपत्ति, धनधाम. इस तरह ಶಬ್ದ ಯುಗ್ಮ ಅಂದರೆ ಜೋಡು. ಯುಗ್ಮ ಅಂದರೆ ಏನಂತ ಕರಿತೀವಿ? ಜೋಡು ಅಂತ ಕರಿತೀವಿ. ಹಾಗಾದರೆ ಕೆಲವೊಂದಿಷ್ಟು ಏನಿವೆ ದ್ವಿರುಕ್ತಿ. ದ್ವಿರುಕ್ತಿ ಅಂದರೆ ಎರಡು, ಪದೇ ಪದೇ ಅದೇ ಬರೋದು. ಶತ ಶತ. ಜೈಸೆ ಶಬ್ದ ಯುಗ್ ಮೇ ಕ್ಯಾ ಆ ಗಯೆ? ಹರೆ ಬೇರೆಯಾಗಿದೆ, ಭರೆ ಬೇರೆಯಾಗಿದೆ. ಜೋ अलग अलग शब्द है और द्विरुक्ति में एक ही शब्द बार बार आता है. द्विरुक्ति में कौन सा? एक ही शब्द बार बार. शत शत, कोटि कोटि, इस तरह शब्द आ जाते हैं बच्चों. तो आपको याद में रखना है कौन सा युग्म शब्द बोलते हैं, किसको युग्म शब्द बोलते हैं और किसको द्विरुक्ति शब्द बोलते हैं. जैसे हम चलते हैं कविता की तरफ. एक बार मैं गाकर दिखाऊंगी आपको, बाद में इसका भावार्थ देख लेंगे. मातृभू शत शत बार प्रणाम, अमरों की जननी तुमको शत शत बार प्रणाम. मातृभू शत शत बार प्रणाम, अमरों की जननी तुमको शत शत बार प्रणाम. मातृभू शत शत बार प्रणाम, तेरे उर में शाहिद गांधी बुद्ध और राम. मातृभू शत शत बार प्रणाम, मातृभू शत शत बार प्रणाम. हरे भरे हैं खेत सुहाने, फल फूलों से युतवन उपवन, तेरे अंदर भरा हुआ है खनिजों का कितना व्यापक धन. मुक्त हस्त तू बांट रही है सुख संपत्ति धन दान. मातृभू शत शत बार प्रणाम, अमरों की जननी तुमको शत शत बार प्रणाम. मातृभू शत शत बार प्रणाम, अमरों की जननी तुमको शत शत बार प्रणाम. एक हाथ में न्याय पताका, ज्ञान दीप दूसरे हाथ में, जग का रूप बदल दे हे माँ, कोटि कोटि हम आज साथ में. गूंज उठे जय हिंद नाद से सकल नगर और ग्राम. मातृभू शत शत बार प्रणाम, अमरों की जननी तुमको शत शत बार प्रणाम. मातृभू शत शत बार प्रणाम, अमरों की जननी तुमको शत शत बार प्रणाम. शत शत बार प्रणाम, शत शत बार प्रणाम. तो इस तरह आपको भी गाना चाहिए और ये पद्य कंठस्थ करना है, क्योंकि इसके भावार्थ को, प्रश्नों को आप आसानी से लिख सकते हैं. तो चलते हैं बच्चों इसके भावार्थ की तरफ. मातृभू शत शत बार प्रणाम. कवि भगवती चरण वर्मा जी बोल रहे हैं, हे मातृभूमि तुमको शत शत बार प्रणाम, अमरों की जननी तुमको शत शत बार प्रणाम. ಹಾಗಾದರೆ ಇದುವರೆಗೆ ನಾವು ಕೆಲವೊಂದಿಷ್ಟು ಹೊಸ ಶಬ್ದಗಳನ್ನು ನೋಡಿದ್ದೀವಿ. ಹೇ ಮಾತೃಭೂಮಿ ನಿನಗೆ ಶತ ಶತ, ಶತ ಶತ ಬಂತು ಇಲ್ಲಿ ಏನದ ದ್ವಿರುಕ್ತಿ ಶಬ್ದ. ಶತ ಶತ ಬಾರ ಪ್ರಣಾಮ್, ನಿನಗೆ ನೂರು ನೂರು ಸಲ. ಶತ ಅಂದರೆ ಎಷ್ಟು? ನೂರು. ನೂರು ನೂರು ಸಲ ನಿನಗೆ ನಮಸ್ಕಾರ, ಪ್ರಣಾಮಗಳು. ಅಮರೋಂಕಿ ಜನನಿ, ಅಮರೋಂಕಿ ಜನನಿ, ಅಮರೇನಿ. ಅಮರ್ ಅಂದರೆ ಯಾರು? ಯಾವತ್ತೂ ಮರಣವನ್ನು ಹೊಂದದೇ ಇರತಕ್ಕಂಥವರು. ಅವರಿಗೆ ನೀನು ತಾಯಿ. ಜನನಿ ಅಂದರೆ
ತಾಯಿ ತುಮಕೋ ಶತ ಬಾರ ಪ್ರಣಾಮ್. ಅಂಥ ಮಕ್ಕಳನ್ನು ಹೆತ್ತಿದಿ ನೀನು, ಅದಕ್ಕಾಗಿ ನಿನಗೆ ಶತ ಬಾರ ಪ್ರಣಾಮ್. ಮಾತೃಭೂ ಶತ ಬಾರ ಪ್ರಣಾಮ್. ತೇರೆ ಊರ ಮೇ ಶಾಯಿತ್ ಗಾಂಧಿ. ಊರಂದ್ರೆ ಉದರ. ನಿನ್ನ ತೊಡೆಯ ಮೇಲೆ, ನಿನ್ನ ಉದರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ? ಶಾಯಿತ ಮಲಗಿದ್ದಾರೆ. ಸೋಯಾ ಹುआ, ಶಾಯಿತನಿ ಸೋಯಾ ಹುआ. गांधी, बुद्ध और राम. कौन कौन सोए हुए हैं? गांधी जी, बुद्ध और राम, ये सब सोए हुए हैं. इसीलिए कहाँ पर सोए हुए हैं? ಮಾತೃಭೂಮಿ ಕೆ ಊರ್ಮೆ. ಹಾಗಾದರೆ ಎಲ್ಲಿ? ನಿನ್ನ ಉದರದಲ್ಲಿ, ನಿನ್ನ ತೊಡೆಯ ಮೇಲೆ ಯಾರು ಮಲಗಿದ್ದಾರೆ ಶಾಶ್ವತವಾಗಿ? ಅಂದರೆ ಅವರು ಚಿರನಿದ್ರೆಯಲ್ಲಿದ್ದಾರೆ, ಯಾರೂ ಹೇಳೋದಿಲ್ಲ, ಆದರೂ ಅಮರರಾಗಿದ್ದಾರೆ. ಅದಕ್ಕಾಗಿ ಕವಿ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಇಂಥ ಮಕ್ಕಳನ್ನು ಪಡೆದಿರ್ತಕ್ಕಂಥ ನೀನೇ ಧನ್ಯಳು. ನಿನಗೆ 100 ಬಾರಿ ನಿನಗೆ ಪ್ರಣಾಮಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ತಾವು ಮಾತೃಭೂಮಿಯ ಒಂದು ಚಿತ್ರವನ್ನು ನೋಡಬಹುದು. ನಮ್ಮ ಪುಸ್ತಕದಲ್ಲಿಯೂ ಸಹಿತ ಈ ಮಾತೃಭೂಮಿಯ ಚಿತ್ರ ಇದೆ. ಹಾಗಾದರೆ ನೋಡಿ ಏನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕವಿ ಅಲ್ಲಿರ್ತಕ್ಕಂಥ ಒಂದು ಪ್ರಾಕೃತಿಕ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಕೃತಿಕ ವರ್ಣನೆಯನ್ನು ಏನು ಮಾಡ್ತಾ ಇದ್ದಾರೆ? ಕವಿ ಹೇಳ್ತಾರೆ, ಹರೇ ಭರೆ ಹೇ ಕೇತ್ ಸುಹಾನೆ. ಹರೇ ಭರೆ ಹೇ ಖೇತ್ ಸುಹಾನೆ. ನಿನ್ನಲ್ಲಿರ್ತಕ್ಕಂಥ ನಿನ್ನ ಖೇತ್, ನಿನ್ನ ಹೊಲ, ಸುಹಾನೇನಿ ಸುಂದರ್, ನಿನ್ನ ಹೊಲ ಹೇಗಿದೆ? ಹಚ್ಚು ಹಸಿರಾಗಿದೆ, ಸುಂದರವಾಗಿದೆ. ಫಲ ಪೂಲೋಸೆ ಯುತವನ ಉಪವನ. ನಿನ್ನ ವನ ಉಪವನಗಳೆಲ್ಲ, ಸಣ್ಣ ವನ ಉಪವನಗಳೆಲ್ಲ ಯಾವುದರಿಂದ ತುಂಬಿಕೊಂಡಿವೆ? ಫಲ ಪೂಲುಗಳಿಂದ, ಹೂವು ಹಣ್ಣುಗಳಿಂದ ತುಂಬಿಕೊಂಡಿವೆ. ತೇರೆ ಅಂದರ ಭರಾ ಹುವಾ ಹೇ. ನಿನ್ನ ಒಳಗಿನ ಗರ್ಭದಲ್ಲಿ ಅಡಗಿಕೊಂಡಿದೆ. ಏನು ಅಡಗಿಕೊಂಡಿದೆಪ್ಪ? ಖನಿಜೋಂಕ ವ್ಯಾಪಕ ಧನ್. ಖನಿಜೋಂಕ ವ್ಯಾಪಕ ಧನ್. ನಿನ್ನ ಒಳಗೆ ಏನು ಅಡಗಿಕೊಂಡಿದೆ? ಖನಿಜ ಸಂಪತ್ತು, ವ್ಯಾಪಕವಾಗಿರ್ತಕ್ಕಂಥ ಧನ ಸಂಪತ್ತು ಅಡಗಿಕೊಂಡಿದೆ. ಮುಕ್ತ ಹಸ್ತತು ಬಾಂಟ್ ರಹಿ ಹೇ. ಹಾಗಾದರೆ ಅದನ್ನು ಅಡಗಿಕೊಂಡಿದೆ, ನಿನ್ನ ಗರ್ಭದ ಅಂತರಾಳದಲ್ಲಿ ಹುದುಗಿಕೊಂಡಿದೆ. ಆ ಒಂದು ಸಂಪತ್ತನ್ನು ನೀನು ಏನು ಮಾಡ್ತಾ ಇದೆಯಾ? ಮುಕ್ತ ಹಸ್ತದಿಂದ, ಮುಕ್ತ ಒಂದು ಕೈದಿಂದ ನೀನು ಮುಕ್ತವಾಗಿ ಎಲ್ಲರಿಗೂ ಸಮನಾಗಿ ಕೊಡ್ತಾ ಇದೀಯಾ. ನಾವು ಎಂಥ ಖನಿಜವಿದ್ರೂ ಸಹಿತ ಒಂದು ಮಣ್ಣು ಬಿಡೋದಿಲ್ಲ, ಒಂದು ಗಿಡ ಬಿಡೋದಿಲ್ಲ, ಒಂದು ಹಣ್ಣು ಬಿಡೋದಿಲ್ಲ. ಮಾತೃಭೂಮಿಯ ಒಂದು ಭೂಮಿಯ ಮೇಲೆ ಏನೇನಿದೆ ಅವುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಮನುಜರು. ಹಾಗಾಗಿ ಎಲ್ಲವುಗಳನ್ನು ನಂದು ಅಂತ ಅನ್ನೋದಿಲ್ಲ ನೀನು. ಹಾಗಾಗಿ ಮುಕ್ತವಾಗಿ ಎಲ್ಲರಿಗೂ ಹಂಚಿಕೆ ಮಾಡಿಕೊಡ್ತಾ ಇದ್ದೀಯಾ. ಸುಖ ಸಂಪತ್ತಿ ಧನದಾಮ್. ಹಾಗಾದರೆ ಏನನ್ನು ಕೊಡ್ತಾ ಇದ್ದೀಯಾ? ಮುಕ್ತವಾಗಿ ಸುಖ ಸಂಪತ್ತಿ ಧನ ಧಾನ್ಯವನ್ನು ಎಲ್ಲವುಗಳನ್ನು ಮುಕ್ತವಾಗಿ ಎಲ್ಲರಿಗೂ ನೀಡ್ತಾ ಇದ್ದೀಯಾ. ಹಾಗಾದರೆ ಮಾತೃಭೂ ಶತ ಬಾರ ಪ್ರಣಾಮ್. ಹಾಗಾದರೆ ಮಾತೃಭೂಮಿ ನಿನಗೆ ಶತ ಬಾರ ನಮಸ್ಕಾರಗಳು, ಪ್ರಣಾಮಗಳು ಅಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಕವಿ? ಏನಂದರೆ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಹೊಲವನ್ನು ಹೊಂದಿದ್ರೂ ಹರೇ ಭರೆ ಬಷ್ಟು ಹೊಚ್ಚು ಹಸಿರಾಗಿದೆ ಹೊಲ. ಆದರೂ ಸಹಿತ ಅಲ್ಲಿ ವನ ಉಪವನಗಳೆಲ್ಲ ಎದರಿಂದ ತುಂಬಿಕೊಂಡಿವೆ? ಹೂ ಹಣ್ಣುಗಳಿಂದ ತುಂಬಿಕೊಂಡಿದೆ. ಮಾತೃಭೂಮಿಯ ಒಳಗೆ ಗರ್ಭದಲ್ಲಿ ಏನು ಅಡಗಿಕೊಂಡಿದೆ? ಖನಿಜಗಳ ವ್ಯಾಪಕವಾಗಿರ್ತಕ್ಕಂಥ ಖನಿಜ ಸಂಪತ್ತು ಅಡೆದುಕೊಂಡಿದೆ. ಅಷ್ಟೆಲ್ಲ ಆದರೂ ನೀನು ಮುಕ್ತವಾಗಿ ಎಲ್ಲರಿಗೂ ಹಂಚ್ತಾ ಇದೀಯಾ. ಏನನ್ನು ಹಂಚ್ತಾ ಇದೀಯಾ? ಸುಖ ಸಂಪತ್ತಿ ಇದನ್ನು ಧಾನ್ಯವನ್ನು ಎಲ್ಲರಿಗೂ ಹಂಚ್ತಾ ಇದೀಯಾ. ಅಂದರೆ ನಿನ್ನ ಮಕ್ಕಳಂತ ತಿಳಿದ ನೀನು ಹಂಚ್ತಾ ಇದೀಯಾ. ಹಾಗಾದರೆ ಪ್ರಾಕೃತಿಕ ಸೌಂದರ್ಯ ಆಯಿತು ಇದು. ಆನಂತರ ಎರಡನೇ ಪದ್ಯದಲ್ಲಿ दूसरे पंक्ति में कवि बोलते हैं, एक हाथ में यह तो स्वरूप है, ಭಾರತ ಮಾತಾ ಕೆ ಸ್ವರೂಪ್ ಹೇ. ಏಕ ಹಾತ್ ಮೇ ನ್ಯಾಯ ಪತಾಕ. ಒಂದು ಕೈಯಲ್ಲಿ ಏನಿದೆ ಮಕ್ಕಳು ನೋಡಿ ಇಲ್ಲಿ, ಒಂದು ಕೈಯಲ್ಲಿ ಏನಿದೆ? ಏಕ ಹಾತ್ ಮೇ ನ್ಯಾಯ ಪತಾಕ. ಯಹ ತೋ ನ್ಯಾಯ ಪತಾಕ ಹೇ ನಾ ನ್ಯಾಯ ಪತಾಕ. और दूसरे हाथ में ज्ञाನ ದೀಪ. देख लीजिए, ಇದು ಏನ? ನ್ಯಾಯ ಪತಾಕ ಮತ್ತು ಇದು ಜ್ಞಾನ ದೀಪ. ಹಾಗಾದರೆ ಎರಡೂಗಳನ್ನು ನೀನು ಏನು ಮಾಡಬೇಕು? ಒಂದು ಕೈಯಲ್ಲಿ ನ್ಯಾಯ ಪತಾಕೆ, ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪ.
ಜಗ್ ಕಾ ರೂಪ ಬದಲ್ ದೇ ಹೇಮ, ಇವೆರಡೂಗಳನ್ನು ತೆಗೆದುಕೊಂಡು ಒಂದು ನ್ಯಾಯ ಪತಾಕೆಯನ್ನು ತೆಗೆದುಕೊಳ್ಳು ಮತ್ತು ಇನ್ನೊಂದು ಜ್ಞಾನದ ದೀಪವನ್ನು ತೆಗೆದುಕೊಂಡು ಇಡೀ ಜಗತ್ತಿನ ಚಿತ್ರಣವನ್ನು ಬದಲಾಯಿಸಿಬಿಡು ಅಂತ ಕವಿ ಹೇಳ್ತಾ ಇದ್ದಾರೆ. ಜಗ್ ಕಾ ರೂಪ ಬದಲ್ ದೇ ಹೇಮ, कोटि कोटि हम आज साथ में, तुम्हारे साथ कौन कौन है? हम कोटि कोटि, हमारे जनसंख्या कितनी है, आबादी कितनी है? बहुत ही है, कोटि कोटि है. ಭಾರತವಾಸಿ बहुत ही है, ಭಾರತವಾಸಿಗಳು ಎಷ್ಟಿದ್ದೀವಿ ನಾವು, ಕೋಟಿ ಕೋಟಿ ಗಂಟ್ಲೆ ಇದ್ದೀವಿ, ಎಲ್ಲರೂ ನಿನ್ನೊಂದಿಗಿದ್ದೀವಿ ಅಂತ ಕವಿ ಹೇಳ್ತಾ ಇದ್ದಾರೆ. ಗೂಂಜ ಉಟೆ ಜಯ ಹಿಂದ್ ನಾದಸೆ, ಎಲ್ಲರೂ ಜೋರಾಗಿ ಕೂಗುತ್ತೀವಿ. ಏನು ಕೂಗುತ್ತೀವಿ? ಜಯ ಹಿಂದ ತಂದ ಒಂದು ಕಹಳೆಯನ್ನು ಓದ್ತೀವಿ ಅಥವಾ ಶಬ್ದವನ್ನು ಮಾಡ್ತೀವಿ, ಧ್ವನಿ ಎತ್ತುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ? ಸಕಲ ನಗರ और ಗ್ರಾಮ, ಪ್ರತಿಯೊಂದು ನಗರ ಗ್ರಾಮ ಕहाँ पर गूंज उठते हैं? सकल नगर और ग्राम. हे मातृभू शत शत बार प्रणाम. मातृभूमि का स्वरूप कैसे है? एक हाथ में न्याय पताका है और दूसरे हाथ में ज्ञान दीप है, और इन दोनों को लेकर जग का रूप बदलने के लिए कवि बोलते हैं. और कितने लोग हैं हम? कोटि कोटि उनके साथ है, और कोटि कोटि लोग क्या करते हैं? गूंज उठते हैं. कौन से नाद लेकर? जय हिंद नाद से. और कहाँ पर गूंज उठते हैं? सकल नगर और ग्राम में. इस तरह कवि मातृभूमि का स्वरूप बताते हैं. हे मातृभूमि तुमको शत शत बार प्रणाम. इस तरह कवि मातृभूमि को वंदना कर रहे हैं, प्रणाम कर रहे हैं. इस तरह वह मातृभूमि के बारे में, उनके प्राकृतिक सौंदर्य और उनके स्वरूप के बारे में बता रहे हैं. तो इस तरह बच्चों हमको भी क्या करना है? मातृभूमि के प्रणाम करना है. हमारे देश पर हमको गर्व होना चाहिए. ನಮ್ಮ ದೇಶದ ಮೇಲೆ ನಮಗೆ ಗರ್ವ ಇರಬೇಕು, ದೇಶಭಕ್ತಿ ಇರಬೇಕು, ದೇಶದ ಮೇಲೆ ಅಭಿಮಾನ ಇರಬೇಕು. ಜೊತೆಗೆ ನಮ್ಮ ತಂದೆ ತಾಯಿ ಗುರುಗಳು ಎಲ್ಲರ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದಾಗಲೇ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಇದರ ಪ್ರಶ್ನೆಗಳನ್ನು ತೆಗೆದುಕೊಂಡು ಹಾಗಾದರೆ ಇದರ ಒಂದು ಭಾವಾರ್ಥವನ್ನು ತಾವು ಬರೆದಿಟ್ಟುಕೊಳ್ಳಿ. ಭಾವಾರ್ಥವನ್ನು ನೀವೇ ಬರೆಯಿರಿ, ಯಾಕಂದರೆ ಇದನ್ನು ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ಇದರ ಮೂಲಕ ನಿಮಗೆ ಈ ಪದ್ಯ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು ಮಕ್ಕಳೇ.